ನಾನು ನಿನಗೆ ಪ್ರೀತಿಯಿಂದ ನೀಡಿರುವ ಹಣ ಮತ್ತು ಅಧಿಕಾರದ ದುರುಪಯೋಗವನ್ನು ನೀನು ಎಂದಿಗೂ ಮಾಡಬೇಡ. ಒಂದು ವೇಳೆ ಮಾಡಿದೆಯಾದರೆ ಅದೇ ಅಧಿಕಾರ ಮತ್ತು ಹಣವೇ ನಿನ್ನನ್ನು ಒಂದು ದಿನ ಸಂಕಟಕ್ಕೆ ಸಿಲುಕಿಸಬಹುದು. ಎಚ್ಚರವಾಗಿರು. ಅವನು ರಾವಣನ ಭಕ್ತಿಯನ್ನು ಮೆಚ್ಚಿ ಅಪಾರವಾದ ದಿವ್ಯಾಸ್ತ್ರಗಳನ್ನು ಪ್ರದಾನಿಸಿದ್ದೆ. ಆದರೆ ಒಂದು ಮಾತನ್ನೂ ಸಹ ಹೇಳಿದ್ದೆ, ಅಸ್ತ್ರಗಳ ದುರುಪಯೋಗವನ್ನು ಮಾಡಬೇಡ, ಅಧರ್ಮಕ್ಕಾಗಿ ಇವುಗಳನ್ನು ಬಳಸಬೇಡ. ಒಂದು ವೇಳೆ ಬಳಸಲು ಯತ್ನಿಸಿದರೆ ಸಂಪೂರ್ಣವಾದ ಶಕ್ತಿಯನ್ನು, ನಿನ್ನ ಅಸ್ತಿತ್ವವನ್ನು ಇಲ್ಲವಾಗಿಸಿ ಬಿಡುವೆ ಎಂದು. ಆದರೆ ಆ ರಾವಣ ಕೇಳಲಿಲ್ಲ. ಹಾಗೆಯೇ ನೀವಾಗಬಾರದು. ರಾವಣನಿಗೆ ನಾನು ಕೊಟ್ಟ ಅಧಿಕಾರದ ದುರುಪಯೋಗ ಮಾಡಿದ ಕಾರಣ ಅವನ ನಾಶವನ್ನು ನನ್ನ ಕೈಯಿಂದ ಯಾರಿಗೂ ತಪ್ಪಿಸಲಾಗಲಿಲ್ಲ. ಹಾಗೆ ನೀನಾಗಬಾರದು. ನನ್ನ ಮಾತು ನಿನ್ನ ಕಿವಿಯಲ್ಲಿ ಸದಾ ಗುನುಗುತ್ತಿರಲಿ. ಯಾವುದು ಶಾಶ್ವತವಲ್ಲ. ಇದ್ದಷ್ಟು ದಿನ ನೆಮ್ಮದಿಯಾಗಿರಬೇಕೆಂದರೆ ಒಳ್ಳೆಯದನ್ನಷ್ಟೇ ಮಾಡಬೇಕು. ಒಂದು ವೇಳೆ ಹಣ, ಅಧಿಕಾರದ ಅಹಂಕಾರದಿಂದ ನೀನು ಮೆರೆದೆಯಾದರೆ ಅಂದು ರಾವಣನಿಗಾದ ಗತಿ ನಿನಗೆ ನಾನು ತಂದೇ ತರುತ್ತೇನೆ. ಯಾಕೆಂದರೆ ನಿನ್ನ ಅಸ್ತಿತ್ವದ ಹುಟ್ಟು ಮತ್ತು ಅಂತ್ಯ ನನ್ನಿಂದಲೇ. ಅಸಾಮಾನ್ಯ, ನಾನು ಸಮರ್ಥ ಎಂಬ ಅಹಂಕಾರದಿಂದ ಸಾಮಾನ್ಯರ ಮೇಲೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವ ಅಹಂಕಾರವೇ ನಿನಗೆ ತಿಳಿದಿರಲಿ. ಸಾಮಾನ್ಯರ ರೂಪದಲ್ಲಿರುವುದು ನಾನೇ. ಯಾಕೆಂದರೆ ನಿನ್ನ ದುಷ್ಕರ್ಮಗಳ ಪಾಪದ ಕೊಡವನ್ನು ಅಸಾಮಾನ್ಯರ ರೂಪದಲ್ಲಿ ನಿಂತು ನಾನೇ ತುಂಬಿಸುತ್ತಿದ್ದೇನೆ. ರಾವಣ, ಮಹಾಬಲಿ ರಾವಣ ಸಾಮಾನ್ಯ ನರ ಎನ್ನುತ್ತಲೇ ಸೀತೆಯ ಮೇಲೆ ದೌರ್ಜನ್ಯವನ್ನು ಎಸಗಿದ, ರಾಮನ ಮೇಲೆ ಯುದ್ಧವನ್ನು ಮಾಡಿದ. ಆದರೆ ಸಾಮಾನ್ಯ ಎಂದು ತಿಳಿದ ರಾಮನೇ ಸಾವಾಗಿ ಬಂದನು ರಾವಣನಿಗೆ. ಹಾಗಾಗಿ ಯಾರೂ ಸಾಮಾನ್ಯರಲ್ಲ. ಯಾರ ಒಳಗೆ ನಾನು ಯಾವ ರೂಪ ತಾಳುವೆ ಎಂದು ನೀನು ಹೇಗೆ ನಿರ್ಧರಿಸುವೆ? ಸಾಮಾನ್ಯರಲ್ಲೇ ನಾನು ಅಸಾಮಾನ್ಯನಾಗಿ ಬಿಟ್ಟರೆ? ಹಣ, ಅಂತಸ್ತು, ಅಧಿಕಾರ ಇವುಗಳನ್ನು ಕೊಡಬಲ್ಲ ಯೋಗ್ಯತೆ ಇರುವ ನನಗೆ ನಿನ್ನ ಉಸಿರನ್ನು ಕಿತ್ತುಕೊಳ್ಳುವುದು ಹೆಚ್ಚಿನ ಸಮಯವೇನಲ್ಲ. ಯೋಚಿಸಿ ನಡೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು.